ಲೈಕ್ ಮಾಡಿ. ನಾನು ಹಿಂದೆ ಹೇಳಿದೆ ನಿಮಗೆ ಎಲ್ಲ ಕಂಪ್ಲೀಟಾಗಿ ಏನು ಪೆಂಡಿಂಗ್ ಇರೋದನ್ನ ಟೆಕ್ನಿಕಲ್ ಅಸಿಸ್ಟೆಂಟಲ್ಲಿ ಇದು ಯಾವುದಪ್ಪ ಡ್ರೈವಿಂಗ್ ಅಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅಂತ ಅದೊಂದು ವರದಿ ಬಂದಿದೆ. ಈಗ ಹೊಸ್ದಾಗಿ ನೇಮಕಾತಿ ಮಾಡೋದು ಏನಂದರೆ KSRTC 1433 ಹೊಸ ಚಾಲಕರ ನೇಮಕಾತಿ ಆಯ್ತದೆ. ಜೊತೆಗೆ 2738 ತಾಂತ್ರಿಕ ಮತ್ತು ಚಾಲಕ ನಿರ್ವಾಹಕ ಏನಿತ್ತು ಪೆಂಡಿಂಗ್ ಇದ್ದು ಅವು ಮಾಡಿ, ಜೊತೆಗೆ ಹೊಸದಾಗಿ 1433 ಮೇಲೆ ಎಲಿಜಿಬಲ್ ಆಗಿರೋರಿಗೆ ಅವರು ಏನು ಈ ನೋಟಿಫಿಕೇಷನಲ್ಲಿ ಮೊದಲು ಕೊಟ್ಬಿಟ್ಟಿದ್ರು. ಮೊದಲು ನಾನು ಹೇಳಿದ್ದೀನಿ ಎಷ್ಟೋ ವಿಡಿಯೋದಲ್ಲಿ ನಿಮಗೆ ಈ ಥರ ನೋಟಿಫಿಕೇಷನಲ್ಲಿ ಬಿಟ್ಟಿದ್ದಾರೆ 30 ಮೇಲೆ ಎಲಿಜಿಬಲ್ ಅದನ್ನು ಮಾತ್ರ ತಗೋತೀವಿ ಅಂತ. ಅದನ್ನು ತಗೊಂಡು ಜೊತೆಗೆ ಈಗ 2738 ಮತ್ತು ಸಿಬ್ಬಂದಿಗಳನ್ನ ತಾಂತ್ರಿಕ ಸಿಬ್ಬಂದಿಗಳನ್ನ ಏನು ತಗೋತಾರೆ. ಈ ಹೊಸ್ದಾಗೇನು ಹಿಂದೆ ಪೆಂಡಿಂಗ್ ಏನಿತ್ತು ಇವು 745 ಚಾಲಕ ಸಿಬ್ಬಂದಿಗಳು ಅಂದರೆ ಇದೇನಾರು ಮೋಸ್ಟ್ಲಿ ಅಂತ ಹೇಳಿದ್ರೆ ಇದು ಈಶಾನ್ಯದ ಕಂಪ್ಲೀಟ್ ಈಶಾನ್ಯದ ಡ್ರೈವಿಂಗ್ ಟೆಸ್ಟ್ 3ನೇ ತಾರೀಕಿನ ಸ್ಟಾರ್ಟ್ ಆಯ್ತದೆ. ಆಲ್ ಟಿಕೆಟ್ ಬಿಡ್ತವ್ರೆ. ಅದೇನೋ ಕಂಪ್ಲೀಟ್ ಆದಮೇಲೆ ಇದನ್ನು ತಗೋಬೋದು, ಇಲ್ಲಾಂದರೆ ಟೆಕ್ನಿಕಲ್ ಅಸಿಸ್ಟೆಂಟನ್ನು ಸೆಲೆಕ್ಟ್ ಮಾಡ್ಬೋದು. ಒಟ್ಟಲ್ಲಿ ಇಷ್ಟರಲ್ಲಿ ಯಾವ್ದಾರು ಒಂದು ಈ ಹಳೆ ಎರಡನ್ನ ಕಂಪ್ಲೀಟ್ ಮಾಡಿ ಆನಂತರ ಹೊಸದನ್ನ ನೀವು ಕಂಪ್ಲೀಟ್ ಹೊಸ್ದಾಗಿ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಇರೋದು. ಇವತ್ತು ಬೆಳಗ್ಗೆ ನಾನು ತಿಳಿದಿರೋ ಪ್ರಕಾರ 30 ಮೇಲೆ ಎಲಿಜಿಬಲ್ ಆಗಿರೋರು ಮಾತ್ರ ನಾವು ತಗೋತೀವಿ ಅಂತ ಒಂದು ಸಂದೇಶ ಐತೆ. ಅದರಿಂದ ನೋಡುವ, ಅದನ್ನು ಬಿಟ್ಟಾಗ ಅದು ಏನು ಪ್ರೊಸೀಜರ್ ಅವರು ಹೇಳಿದರು ಆ ಪ್ರೊಸೀಜರ್ ಪ್ರಕಾರ ನಡೀತಾರೆ ಅಂತ ತಿಳಿಸ್ತಾ ಇದ್ದೀನಿ. ಇದು ಯಾಕೆ ಈ ವಿಡಿಯೋ ಮಾಡ್ತಾನೆ ಅಂತ ಹೇಳಿದ್ರೆ, ಈ ಹೊಸ್ದಾಗಿ ಎಷ್ಟೋ ಜನ ಕೇಳ್ತಾರೆ ಫೋನ್ ಮಾಡೋದು, ಸರ್ ಮತ್ತೆ ಯಾವ ಕನ್ಫರ್ಮ್ ಮಾಡೋರು, ಯಾವಾಗ ಏನು ಮಾಡೋರು ಸರ್, ಡ್ರೈವಿಂಗ್ ಮಾಡೋರು ಮತ್ತು ತಾಂತ್ರಿಕ ಇದು ಮಾಡಿದ್ರು. ಮೆಕ್ಯಾನಿಕ್ ಅಂತೂ 2000 ಅಂತೂ ಕಾಲ್ಫಾರ್ಮ್ ಆದೇ ಆಯ್ತದೆ, ಗ್ಯಾರಂಟಿ ಇದಂತೂ ಖಚಿತ ಅಂತ ನಾನು ಹೇಳ್ತೀನಿ. ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ. 2000 ಅಂತೂ ಕಾಲ್ಫಾರ್ಮ್ ಆಯ್ತದೆ. ಹಿಂದೆ ಹೇಳಿದ್ರು 2000 ಕಾಲ್ಫಾರ್ಮ್ ಮಾಡ್ತೀವಿ ಡ್ರೈವರ್ಗೆ ಅಂತ ಹೇಳಿದ್ರು, ಅದನ್ನು ಮುಗೀತದ್ರ ಕತೆ. ಅದ್ರ ಬದಲು ಇದನ್ನೇ ಮಾಡೋದೇನೋ ಮೋಸ್ಟ್ಲಿ ಗೊತ್ತಿಲ್ಲ, ಹೇಳಿದರು. ಈಗ ಇಷ್ಟೊಂದು 4 ನಾನು ನಿಮಗೆ ಹೊಸ್ದಾಗಿ ತಿಳಿಸ್ಕೊಡ್ತಾಯಿದ್ದೀನಿ. ಇವತ್ತು ನಿನ್ನೆ ಇದು ಬಿಡುಗಡೆ ಮಾಡಿರೋದು. ಹೇಳಿದ್ದಾರೆ ಸದ್ಯದಲ್ಲೇ ಮಾಡ್ತಾರೆ. ಇಷ್ಟೊಂದು ತಿಳ್ಕೊಳ್ಳಿ. ನಿಮ್ಮ ದಾಖಲಾತಿಗಳ್ನ ಏನೋ ಎಲ್ಲೆಲ್ಲಿ ಬಿಸಾಕಿದ್ದೀರೋ ಎಲ್ಲೆಲ್ಲಿ ಹುಡುಕಿದ್ದೀರೋ, ಈಗ ಎಷ್ಟು ವರ್ಷದಿಂದ ಬಿದ್ದಿದೋ ಅವೆಲ್ಲ ತಡಿಕೊಂಡು ಮಡಿಕೊಳ್ಳಿ ದಯವಿಟ್ಟು. ಅವತ್ತು ನೀವು ಏನಾರು ಕೊಟ್ಟಾಗ ಏನಾರು ಪ್ರಾಬ್ಲಮ್ ಆದ ಎಲ್ಲೆಲ್ಲ ಹಾಕ್ಬಿಡಿ ಸರ್ ನನ್ನ ಅದು ಆಲ್ ಟಿಕೆಟ್ ಇಲ್ಲ ಇದಿಲ್ಲ ಅನ್ನೋಕೆ ಹೋಗ್ಬಿಡಿ. ದಯವಿಟ್ಟು ಎಲ್ಲನೂ ಸುರಕ್ಷಿತವಾಗಿ ಎತ್ತಿ ಮಡಿಕೊಳ್ಳಿ. ಇದು ಗ್ಯಾರಂಟಿ ಆಗುವ ಕನ್ಫರ್ಮ್ ಆಗಿದೆ. ನೆನ್ನೆ ರಾಮಲಿಂಗ ರೆಡ್ಡಿ ಅವರು ಹೇಳಿದ್ದಾರೆ. ಅದರಿಂದ ನಿಮಗೆ ತಿಳಿಸ್ತಾ ಇದ್ದೀನಿ ವೀಡಿಯೋನ. ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ. ದಯಮಾಡಿ ನಿಮ್ಗೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸಬ್ಸ್ಕ್ರೈಬರು ಸ್ವಲ್ಪ ಸ್ಲೋ ಆಗಿಬಿಟ್ಟಿದ್ದಾರೆ. ಎಲ್ಲ ನೋಡ್ತಾ ಇದ್ದೀರಿ, ವೀಡಿಯೋಗಳು ನೋಡ್ತಾ ಇದ್ದೀರಿ, ಜೊತೆಗೆ ನೀವು ಸಬ್ಸ್ಕ್ರೈಬರ್ ಆಯ್ತಲ್ಲ, ಜೊತೆಗೆ ಆದಷ್ಟು ನನ್ನಷ್ಟು ಹೆಲ್ಪ್ ಮಾಡಲಿ ಜನಗಳಿಗೆ. ನನ್ನ ಭಾವನೆ ಅಂತ ಇರೋದು. ಯಾಕೆ ಹೇಳಿದ್ರೆ ನಾನು ತಿಳಿದಿರೋ ಅಷ್ಟು ಮಟ್ಟಿಗೆ KSRTC BMTCಯಲ್ಲಿ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಉದ್ಯೋಗಕ್ಕಂತೂ ಹುಡುಗರುಗಳು ಹೆಲ್ಪ್ ಆಗಲಿ ಅಂತ ಹುಡುಕೊಂಡು ಮಾಡ್ತಾಯಿದ್ದೀನಿ. ಅಷ್ಟು ನೀವು ಹುಡುಗರುಗಳು ಸಪೋರ್ಟ್ ಮಾಡ್ತಾಯಿದ್ದೀರಿ. ಹಿಂಗೆ ನಮ್ಮ ಚಾನಲ್ನ ಬೆಳೆಸಿ ನೀವು ಒಂದು ಲೆವೆಲ್ಗೆ ಹೋಗಿ ನಮ್ಮನ್ನು ಉದ್ಧಾರ ಮಾಡಿ, ನೀವು ಉದ್ಧಾರ ಆಗಿ ಅಂತ ನಾನು ಈ ಮುಖಾಂತರ ನಿಮ್ಗೆ ಹೇಳ್ತಾಯಿದ್ದೀನಿ. ಧನ್ಯವಾದ.